ನಮಸ್ಕಾರ. ಆನೇಕಲ್ ಲೋಕ ಕಲ್ಯಾಣಾರ್ಥಕವಾಗಿ ಇದೇ ಪ್ರಪ್ರಥಮ ಬಾರಿಗೆ ಆನೇಕಲ್ ತಾಲೂಕಿನಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗ ಕಾರ್ಯಕ್ರಮವನ್ನ ಬಾಲ್ವಿನ್ ಸಮೂಹ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಶ್ರೀಯುತ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ 7 ದಿನಗಳ ಕಾಲ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮ ಸೋಮವಾರದಿಂದ ಆರಂಭಗೊಂಡಿದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಶ್ರದ್ಧಾ ಭಕ್ತಿಗಳಿಂದ ಸೋಮವಾರದಿಂದ ಆರಂಭಗೊಂಡು ಇದು ಭಾನುವಾರದವರೆಗೆ ನಡೆಯಲಿದೆ. 7 ದಿನಗಳ ಈ ಒಂದು ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕಿನ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿದ್ದರು. ಬೆಳಗ್ಗೆ 8:30ಕ್ಕೆ ಆರಂಭಗೊಂಡಂತಹ ಹೋಮ ಹವನಾದಿಗಳು ಮಧ್ಯಾಹ್ನ 12ವರೆಗೆ ಪೂರ್ಣಾಹುತಿಯೊಂದಿಗೆ ಮುಕ್ತಾಯಗೊಂಡಿತ್ತು. ಮತ್ತೆ 5 ಗಂಟೆಗೆ ಆರಂಭಗೊಂಡಂತ ಈ ಒಂದು ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮವು ಕೂಡ ಶ್ರೀಮತಿ ಶಿವಲೀಲಾ ತೇಜಸ್ವಿ ಸೂರ್ಯರವರು ಕೂಡ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳ ಪರ್ವವೇ ಹರಿದು ಬಂದಿತ್ತು. ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿದ್ದರು. ಹಾಗೆ ಸಂಗೀತ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ಶ್ರೀಮತಿ ಶಿವಲೀಲಾ ತೇಜಸ್ವಿ ಸೂರ್ಯರವರಿಗೆ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಸೌಭಾಗ್ಯವತಿ ವೇಣುಗೋಪಾಲ್ ಅವರ ಕುಟುಂಬದಿಂದ ಅಭಿನಂದನೆಗಳನ್ನ ತಿಳಿಸಲಾಯಿತು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ವಿಧಿವಿಧಾನಗಳು ನಡೆಯಿತು ಅದನ್ನ ಶ್ರೀಯುತ ಲಕ್ಷ್ಮೀನಾರಾಯಣಾಚಾರ್ಯರವರು ತಿಳಿಸಿದ್ದು ಹೀಗೆ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆಯಾದಂತಹ ದುರ್ಗಾದೇವಿ ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಆ ಜಗನ್ಮಾತೆಯನ್ನು ಪ್ರಾರ್ಥಿಸುತ್ತಾ ಈ ದಿನ ಶ್ರೀಮತಿ ಸೌಭಾಗ್ಯವತಿ ಮತ್ತು ಡಾಕ್ಟರ್ ವೇಣುಗೋಪಾಲ್ ರವರ ಕುಟುಂಬ ಶ್ರೀ ಚಂಡಿಕಾ ಯಾಗವನ್ನು ಆಯೋಜನೆ ಮಾಡಿದ್ದಾರೆ. ಅದರ ಮೊದಲನೇ ದಿನ ಇಂದು. ಸಹಸ್ರ ಚಂಡಿಕಾ ಯಾಗದ ಅಂಗವಾಗಿ ನಿನ್ನೆ ಸಂಜೆ ಗಣಪತಿ ಪೂಜೆ, ಪುಣ್ಯಾಹ, ನಾಂದಿ ಇತ್ಯಾದಿ ಶುಭ ಕಾರ್ಯಗಳು ಆರಂಭಗೊಂಡಿವೆ. ಮತ್ತು ಈ ದಿನ ಬೆಳಗ್ಗೆ ದೇವಿಯನ್ನು ಆವಾಹನೆ ಮಾಡುವ ಮೂಲಕ, ಅಂದರೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಶಕ್ತ್ಯಾತ್ಮಕ ದುರ್ಗಾದೇವಿ ಆ ತಾಯಿಯನ್ನು ನಮಶ್ಚಂಡಿಕಾಯೆ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಅಂತಹ ಚಂಡಿ ಸ್ವರೂಪಿಣಿಯಾದಂಥ ದೇವಿಯನ್ನು ಆವಾಹನೆ ಮಾಡಿ, ಪರಿವಾರ ದೇವತೆಗಳನ್ನು ಸಹ ಆವಾಹನೆ ಮಾಡಿ, ಆ ಕಲಶಗಳಿಗೆ ವಿಶೇಷವಾದ ಜಪ ತಪ ಅನುಷ್ಠಾನಗಳ ಮೂಲಕ ಅರ್ಚನೆ, ಆರಾಧನೆ, ನೈವೇದ್ಯ, ಮಂಗಳಾರತಿ ಈ ರೀತಿ ತಾಯಿಯನ್ನು ಪೂಜಿಸಿ ತದನಂತರ ಪಾರಾಯಣವನ್ನು ಆರಂಭಿಸಲಾಯಿತು. ಪಾರಾಯಣದ ಜೊತೆಯಲ್ಲಿಯೇ ಅಗ್ನಿಕುಂಡದಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪಾರಾಯಣ, ತರ್ಪಣ, ಜಪ ನಡೀತಿರ್ಬೇಕಾದ್ರೆ ಇಲ್ಲಿ ತಾಯಿಗೆ ಹೋಮಕುಂಡದಲ್ಲಿ ಹವಿಸ್ಸನ್ನು ಕೊಟ್ಟು ಆ ತಾಯಿಯನ್ನು ಸಂತೃಪ್ತಿಪಡಿಸಲಾಯಿತು. ಸಂಜೆಯೂ ಕೂಡ ಮತ್ತೆ ಕಲಶಾರಾಧನೆ, ಮಂಡಲಾರಾಧನೆ ಜೊತೆಗೆ ದೇವಿಯ ಉಪಕುಂಭಗಳ ಆರಾಧನೆಯ ಜೊತೆ ಹೋಮಕುಂಡದಲ್ಲಿ ಹವಿಸ್ಸನ್ನು ಕೊಡ್ತಾ ಇದ್ರು. ಅದರ ಜೊತೆಗೆ ಪಕ್ಕದಲ್ಲಿ ಆ ತಾಯಿಯ ಸಪ್ತಶತಿಯನ್ನು ಪಾರಾಯಣ ಮಾಡ್ತಿದ್ರು. ಕೆಲವು ಪುರೋಹಿತರು ತರ್ಪಣವನ್ನು ಸಹ ನೀಡಿದರು. ಇದೆಲ್ಲ ಆದ ಮೇಲೆ ಆ ತಾಯಿಗೆ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ಈ ಜಗತ್ತಿಗೆ ಒಳಿತಾಗಲಿ, ಕೇವಲ ವೇಣುಗೋಪಾಲ್ ಅವರ ಕುಟುಂಬಕ್ಕಷ್ಟೇ ಅಲ್ಲ, ಆನೇಕಲ್ ಭಾಗಕ್ಕಷ್ಟೇ ಅಲ್ಲ, ಕರ್ನಾಟಕ, ಭಾರತ ಸೇರಿದಂತೆ ವಿಶ್ವಕ್ಕೆ ಒಳಿತ. ಹಾಗೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಆಯೋಜಕರ ಪೈಕಿ ಓರ್ವರಾಗಿರುವಂತಹ ಏರ್ಟೆಲ್ ಸುರೇಶ್ ಅವರು ಕೂಡ ಕಾರ್ಯಕ್ರಮದ ವಿವರಣೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡ ಆ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ. ಏನು ಈ ದಿನ 24/2026 ಪ್ರಾರಂಭವಾಗಿರುವಂತಹ ಸಹಸ್ರ ಚಂಡಿಕಾ ಯಾಗ ತುಂಬಾ ಅದ್ಭುತವಾಗಿ ಮೊದಲನೇ ದಿನ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಸಾವಿರಾರು ಜನ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಿ ಹೋಮ ಹವನಗಳಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನು ಮಾಡಿದ್ದಾರೆ. ಇನ್ನಷ್ಟು ನಮ್ಮ ಆನೇಕಲ್ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು ಈ ಒಂದು ಸಹಸ್ರ ಚಂಡಿಕಾ ಯಾಗಕ್ಕೆ ಬಂದು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಸಕುಟುಂಬ ಪರಿವಾರ ಈ ಒಂದು ತಾಯಿಯ ಆಶೀರ್ವಾದನ ಪಡಿಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂತ ಇವತ್ತಿನ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ, ಶಿಸ್ತುಬದ್ಧವಾಗಿ, ಸಾಂಪ್ರದಾಯಿಕವಾಗಿ ನಡೆಸಿಕೊಟ್ಟಂತಹ ನಮ್ಮ ನ್ಯೂ ಬಾಲ್ವಿನ್ ಸಂಸ್ಥಾಪಕರಾದಂತಹ ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ರವರಿಗೆ ನಾವು ಆನೇಕಲ್ ಜನತೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ನಾಳೆ 2ನೇ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಜೈ ಗುರುಭ್ಯೋ ನಮಃ.